Hello guys, welcome back to my YouTube channel, Akshu Pratu YouTube channel. ಸೊ ತುಂಬ ತಿಂಗಳುಗಳಾದ್ಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿ ಆರ್ ಬ್ಯಾಕ್. ಆ್ಯಕ್ಚುಲಿ ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ವಿಡಿಯೋ ಮಾಡ್ತಾ ಇರಲಿಲ್ಲ ನಾನು, ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಅವಾಗ ಒಬ್ಬಳೇ ಇದೆ, ಇವಾಗ ಇಬ್ಬರು ಇದ್ದೀವಿ. ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿದೆ. ಹೌದು. ಸೊ ನಾನು ವಿಡಿಯೋ ಮಾಡಿಲ್ಲ ಅಂದರೆ ಅವಳು ಮಾಡ್ತಾಳೆ, ಅವಳು ಮಾಡಿಲ್ಲ ಅಂದರೆ ನಾನು ಮಾಡ್ತೀನಿ, ಇಲ್ಲ ಇಬ್ಬರು ಕಂಬೈನ್ ಆಗಿ ವಿಡಿಯೋ ಮಾಡ್ತೀವಿ. ಸೊ ಇನ್ನು ಮುಂದೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ. ಸೊ ಇವತ್ತು ಏನು ವ್ಲಾಗ್ ಮಾಡ್ತಿದ್ದೀವಿ ಅಂದರೆ, ಆ್ಯಕ್ಚುಲಿ ಲಾಸ್ಟ್ ಇಯರ್ ಇದೇ ದಿನದಲ್ಲಿ ನಾನು ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ಇವತ್ತೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ. ಏನಂದರೆ ನಮ್ಮ ಅತ್ತೆ ಮಾಮಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತೇನೇನು ಮಾಡ್ತೀವಿ, ಚಿಕ್ಕದಾಗಿ ಸೆಲೆಬ್ರೇಷನ್ ಇದೆ. ಸೊ ಏನೇನು ಮಾಡ್ತೀವಿ, ಏನು ಫುಡ್ ಪ್ರಿಪೇರ್ ಮಾಡ್ತೀವಿ, ನಾವಿಬ್ಬರೇ ಇವತ್ತು ಕುಕ್ಕಿಂಗ್. ಸೊ ನೋಡೋಣ ಏನೇನು ಮಾಡೋಣ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಈಗ ಚಿಕನ್ ತೊಳಿತಾ ಇರೋದು, ಇಲ್ಲಿ ಚಾಪಿಂಗ್ ಆಗ್ತಾ ಇದೆ, ಇಲ್ಲಿ ಚಿಕನ್ ಕ್ಲೀನಿಂಗ್ ಆಗ್ತಾ ಇದೆ. ಇದು ಬಿರಿಯಾನಿಗೆ, ಇದು ಫ್ರೈ, ಚಿಕನ್ ಫ್ರೈಗೆ. ಗೈಸ್ ಏನು ಗೊತ್ತಾ, ಇವಳಿಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಚಿಕನ್, ಅದೇ ಇದನ್ನ ಮುಟ್ಟಿ ಈಗ ಏನು ಹಸಿ ಇದೆಯಲ್ವ ಅಂತ, ಸೊ ಇದನ್ನ ಅವಳಿಗೆ ಮುಟ್ಟಿ ಇದು ಮಾಡೋಕ್ಕೆ ಒಂಥರ ಆಗುತ್ತಂತೆ. ಅವಳಿಗೆ ಇವಾಗ ಏನನ್ಸುತ್ತೆ ನನಗೆ? ಒಂದು ನಿಮಿಷ ಗೈಸ್, ಕಾಲ್. ಏನಂದ್ರೆ ಎಲ್ಲ ಮಸಾಲೆ ಹಾಕೊಡ್ತೀನಿ ಈಗ, ಕಲ್ಸದ ಅವರೇ. ಇವಳಿಗೆ ಇದನ್ನ ಮುಟ್ಟಕ್ಕಾಗಲ್ವಂತೆ, ಮಸಾಲ ಅವಳು ಹಾಕ್ತಾಳಂದ್ರೆ ನಾನು ಅದನ್ನ ಕಲಿಸ್ಬೇಕಂತೆ, ತೊಳಿಬೇಕು, ಅದನ್ನೆಲ್ಲ ನಾನು ಮಾಡಬೇಕು. ನೋಡಿ ಎಷ್ಟಿದ್ದಾಳೆ ಗೈಸ್. ಅಕ್ಕ ಇವಾಗ ಬಿರಿಯಾನಿ ಮ್ಯಾರಿನೇಟ್ ಮಾಡಕ್ ಹಾಕ್ತಿದ್ದಾಳೆ. ಅಮ್ಮ 2 ಅಥವಾ 3 ಅಥವಾ 4. ಓಕೆ, ರೆಡಿ. ಸೊ ಫಸ್ಟ್ ಇದಕ್ಕೆ ಅರಿಶಿನ ಹಾಕಬೇಕು, ಟರ್ಮರಿಕ್. ಓಕೆ, ನೆಕ್ಸ್ಟ್ ಚಿಲ್ಲಿ ಪೌಡರ್. ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು 2 ಸ್ಪೂನ್ಸ್ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಸಾಲ್ಟ್ ಇವಾಗ ಪ್ರೆಸೆಂಟ್ ಒಂದು ಸ್ಪೂನ್ ಅಲ್ಲ, ಒಂದಿಷ್ಟು ಹಾಕಿರ್ತೀನಿ, ಒಂದು 1/2 ಸ್ಪೂನು. ನೆಕ್ಸ್ಟ್ ಬಿರಿಯಾನಿಗೆ ತಕ್ಕಂಗೆ ನೆಕ್ಸ್ಟ್ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಕರ್ಡ್ ಯಾಕೆ ಹಾಕೋದು ಅಂದರೆ, ಆ್ಯಕ್ಚುಲಿ ಇದನ್ನ ಡೈರೆಕ್ಟ್ ರೈಸ್ ಮಾಡ್ಬೇಕಾದ್ರೆ ರೈಸ್ ಮಿಕ್ಸ್ ಮಾಡುವಾಗಲೂ ಹಾಕ್ಬೋದು, ರೈಸ್ ಸಾಫ್ಟಾಗಿ ಎಲ್ಲ ಬಂದೈತೆ. ಬಟ್ ಚಿಕನ್ಗೆ ಹಾಕಿದ್ರೆ ಮಸಾಲೆನೂ ಹಿಡ್ಕೊಳ್ಳುತ್ತೆ ಮತ್ತು ಸಾಫ್ಟಾಗಿ ಚೆನ್ನಾಗಾಗುತ್ತೆ ಅಂತ ಇಲ್ಲೇ ಹಾಕ್ತೀನಿ ನಾನು ಕಲ್ಸೋಕ್ಕೆ. ತುಂಬ ಸ್ವಲ್ಪ ಇವಾಗ ಕಲ್ಸೋದು ಬನ್ನಿ. ಇವಳು ಇವಾಗ ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕಿದ್ದಾಳೆ, ಬಟ್ ಕಲ್ಸಕ್ ಮಾತ್ರ ಅವಳಿಗಾಗಲ್ಲ, ಅದು ಸಾಫ್ಟ್ ಇದೆಯಂತ, ತಿನ್ನೋದು ಚೆನ್ನಾಗಿ ತಿಂತಾಳೆ. ಇವಾಗ ನಾನು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಚಿಕನ್ನ ಬಿರಿಯಾನಿಗೆ. ಸೊ ನೆಕ್ಸ್ಟ್ ಫ್ರೈ ಮಾಡಬೇಕು, ಮತ್ತೆ ಪಾಯಸ ಮಾಡಬೇಕು. ಅಜ್ಜಿ ಕಟ್ ಮಾಡ್ತಾರೆ, ಫ್ರೈ ಬಿರಿಯಾನಿ 2ಕ್ಕೂ ಅಜ್ಜಿ ಅಲ್ಲಿ ಕಟ್ ಮಾಡಿಕೊಡ್ತಾ ಇದ್ದಾರೆ ತರಕಾರಿ. ಸೊ ಇದನ್ನ ನಮ್ಮ ಮಾಮ ಇದು ಐಟಮ್ಸ್ ತರಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರೋ ಅಷ್ಟೊತ್ತು ಇದನ್ನ ಬಿಡೋಣ, ಒಂದು 10-15 ಮಿನಿಟ್ಸ್ ಇದನ್ನ ಹಂಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಮತ್ತೆ ಬಿರಿಯಾನಿ ಸ್ಟಾರ್ಟ್ ಮಾಡಿ. ಕಳಿಸ್ತಾ ಇದ್ದಾರೆ ಎಕ್ಸ್ಪರ್ಟ್ ಇನ್ ನಾನ್ ವೆಜ್ ಕುಕಿಂಗ್, ನಾಟ್ ವೆಜ್. ವೆಜ್ ಗೊತ್ತಿಲ್ಲ ಗೈಸ್, ಕಾಫಿ ಮಾಡೋಕ್ಕೂ ಬರಲ್ಲ ನನಗೆ. ನಾನ್ ವೆಜ್ಜಲ್ಲಿ ಏನು ಬೇಕು ಎಲ್ಲ ಮಾಡ್ಕೊಡ್ತೀನಿ, ಫಿಶ್, ಚಿಕನ್, ಮಟನ್, ಎಗ್ ಎಲ್ಲ ಮಾಡ್ತೀನಿ. ವೆಜ್ಜು ಆಗ್ಬಾರ. ಸೊ ಇವಾಗ ಬಿರಿಯಾನಿಗೆ ಪುದೀನ ಸ್ವಲ್ಪ ಶಾರ್ಟೇಜ್ ಆಗಿದೆ, ಅದಕ್ಕೆ ಆಚೆ ಹೋಗ್ಬಿಟ್ಟು ತಗೊಂಬರೋಣ. ಎಲ್ಲೋ ಅದೇ ಬನ್ನಿ ಗೈಸ್. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ, ಅದಕ್ಕೆ ಇವಳು ಹಿಂಗೆ. ನಿಮ್ಮ ಊರಲ್ಲೂ ಮಳೆ ಇದೆಯಾ? ಕಮೆಂಟ್ ಮಾಡಿ.
ಎಲ್ಲೇ ಇದೆ, ಆ ಕಡೆ ತೆಗಿ. ಪುದೀನ ಖಾಲಿ ಆಗ್ಬಿಟ್ಟಿದ್ಯಾ ಅಂತ ಇಲ್ಲೂ ಖಾಲಿನಾ? ಅಯ್ಯೋ ನಮ್ಮ ಪುದೀನ ಗಿಡ ನೋಡಿ, ಚೆನ್ನಾಗಿ ಮಳೆ ಬಂದು ಎಲ್ಲ ಹೋಗ್ಬಿಟ್ಟಿದೆ. ಇದು ಯಾಕೋ ಬ್ಲರ್ ಐತೈತೆ, ಸಿನಿಮ್ಯಾಟಿಕ್ ಬೇಡ ಅಂತ ಸಿಕ್ಕಾಬಡೆ ಬ್ಲರ್ ಆಗ್ತಿದೆ ನೋಡಿ. ಬಿಸಿಲು ಎಲ್ಲಿ ಸಿಗತ್ತೆ ಪುದೀನ? ಇವಾಗ ನಮ್ಮಲ್ಲಿಲ್ಲ ಅಂತ ಪಕ್ಕದ ಮನೆಗೆ ಹೋಗ್ತಿದ್ದಾಳೆ. ಇನ್ನು ಹೋಗಿಲ್ಲ, ನೋಡ್ತಾ ಇದೀವಿ ಎಲ್ಲರೂ ಹಾಕಿದಾರೆ ಇದೆಯಾ. ಮೇ ಬಿ ಆ ಕಡೆ ಬಂದ್ರೆ ಇರ್ಬೋದೇನು. ಗೈಸ್, ಪುದೀನ ಏನೂ ಇಲ್ಲ, ನಮ್ಮ ಮನೇಲೂ ಇಲ್ಲ, ಪಕ್ಕದ ಮನೆಗೆ ಬಂದರೆ ಅಲ್ಲೂ ಇಲ್ಲ. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ. ಎಸ್, ಬನ್ನಿ, ಏನು ಮಾಡೋಕ್ಕಾಗಲ್ಲ. ಬಿರಿಯಾನಿ ಟೇಸ್ಟ್ ರೆಡಿ ಮಾಡ್ತಿದ್ದೀನಿ. ಫಸ್ಟು ಪುದೀನ, ಜೋರಾಗಿ ಮಾತಾಡಿ ಮೇಡಮ್. ಫಸ್ಟು ಪುದೀನ, ಆಮೇಲೆ ಇದಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಯಾ? ಅದು ಆಲ್ರೆಡಿ ಇದೆ. ಇನ್ನೊಂದು ಸ್ವಲ್ಪ 1 ಸ್ಪೂನ್ ಆ್ಯಡ್ ಮಾಡ್ತೀನಿ. ಫ್ಲೇವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅಜ್ಜಿ, ಕೊತ್ತಂಬರಿ ಸೊಪ್ಪು ಫ್ರಿಜ್ಜಲ್ಲಿ ಇದೆಯಾ? ಏನಾಗ್ತಿದ್ಯಾ? ಇದರಲ್ಲೇ ಹಾಕೋಬೋದು, ಫ್ರೈಗೆ ಹಾಕ್ಬೋದು. ಇದು ಸ್ವಲ್ಪ ಪೇಸ್ಟ್ ಆಗಿ ಬರಲಿ, ತುಂಬ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಫ್ಲೇವರ್ ಇಟ್ಕೊಳ್ಳಿ ಅಂತ. ಮತ್ತೆ ಕಾಯಿ, ಮೆಣಸಿನ್ಕಾಯಿ ಹಾಕೋತಿದ್ದಾಳೆ. ಖಾರ ತಕ್ಕಂತೆ ನಿಮಗೆ. ನಮ್ಮಲ್ಲಿ ಖಾರ ಜಾಸ್ತಿ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಸೊ ಖಾರ ಜಾಸ್ತಿ ಆಗ್ತದೆ. ಹಾಕು, ಖಾರ ಖಾರವಾಗಿ ಮಾಡಿ. ಪೇಸ್ಟ್ ಅಲ್ವಾ, ಸೊ ಅದಕ್ಕೆ ಮಿಕ್ಸಿ ಕಟ್ಟೇನು ಮಾಡೋದು, ಡೈರೆಕ್ಟ್ ಹಂಗೆ ಬ್ರೇಕ್ ಮಾಡಿ ಡೈರೆಕ್ಟ್ ಹಾಕೋದು. ಒಂದು 5 ಹಾಕಿದ್ದೀನಿ. ಸರಿ, ಮಿಕ್ಸಿ ಮಾಡಿಬಿಟ್ಟು ಸಿಗ್ತೀವಿ. ಅವಿ ಮಾವಿನ ಹಣ್ಣು ತಿಂತಿದ್ದಾನೆ. ಏನು ತಿಂತಿದ್ಯಾ ಅವಿ? ಹಾಯ್ ಮಾಡು, ಹಾಯ್ ಮಾಡೋ ಪ್ಲೀಸ್ ಕಣೋ, ಹಾಯ್ ಮಾಡೋ. ಮಾತಾಡಲ್ಲ ಕೈತೇನು. ಹಾಯ್, ಏನ್ ತಿಂತಿದ್ಯಾ? ಮಾವಿನ ಹಣ್ಣು. ಬಿರಿಯಾನಿ ಮಾಡಕ್ಕೆ ಏನು ಮಾಡಬೇಕು? ತಡಿ, ಬಿರಿಯಾನಿ ಮಾಡಕ್ಕೆ ಏನು ಮಾಡಬೇಕು? ಫಸ್ಟು ಎಣ್ಣೆ ಹಾಕಬೇಕು. ಅಲ್ಲ, ಸ್ಟವ್ ಹಚ್ಬೇಕು ಫಸ್ಟು. ಹೆಚ್ಚು ಯಾರು. ಸೊ ಫಸ್ಟ್ ಏನು ಹಾಕೊಂಡೆ? ಆಯಿಲ್ ಮತ್ತೆ ಗೀ. ಈಗ ಪಟಪಟ ಇದರಲ್ಲಿ ಏನೇನು ಹಾಕೊಂಡಿದ್ಯಾ? ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಸೋಂಪು ಕಾಳು, ಮತ್ತೆ ಏಲಕ್ಕಿ, ಮಸಾಲಾಸ್, ಎವ್ರಿ ಆಲ್ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಅದು ಫ್ಲೇವರ್ ಬಿಡಬೇಕು ಆಯಿಲ್ ಜೊತೆ. ಸೊ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಅದೊಂದು ಸ್ವಲ್ಪ ಇದಾದ್ರೆ ಸಾಕು, ಫ್ಲೇವರ್ ಬಿಟ್ಟು. ಪಾಪ ಗಾಳಿಗೆ ಇದೆಲ್ಲ ಆರಾಗ್ತಿದೆ, ಸ್ಟವ್ ಆರಾಗ್ತಿದೆ. ಗಾಳಿ ಮಳೆ ಸ್ಟವ್. ನನ್ನ ಮಸಾಲೆ ಸೀದೋದ್ರೆ ಕಷ್ಟ ಆಗ್ತದೆ. ಓ ಗಾಡ್, ಪಾಪ ಆಯಿಲ್ ಕಮ್ಮಿ ಆಗಿದೆ ಅನ್ಸುತ್ತೆ. ಇದು ರೋಸ್ಟ್ ಆಯ್ತು. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೋಬೇಕು. ನಾವೇನು ಸ್ಪೆಷಲ್ ಆಗಿ ಏನು ನಮ್ಮದೇ ಓನ್ ರೆಸಿಪಿ ಮಾಡ್ತಾ ಇಲ್ಲ. ನಾರ್ಮಲ್ ಬಿರಿಯಾನಿ ನಾರ್ಮಲ್ ಎಲ್ಲ ಮಾಡೋ ಹಾಗೆ ಮಾಡ್ತಾ ಇದ್ವಿ. ಬಟ್ ಸುಮ್ಮನೆ ನಾನು ಮಾಡ್ತಾ ಇದ್ದೀನಿ, ನಾವು ಮಾಡ್ತಿದ್ದನ್ನ ತೋರಿಸ್ತಿದ್ದೀವಿ ಅಷ್ಟೇ. ಕುಳ್ರಾದ್ರೆ ಹಿಂಗೆ. ಎಟ್ಕಲ್ಲ. ಓ ಇವಳು ಸೇಮ್. ಸ್ವಲ್ಪ ಅದು ಮಾಡಕ್ಕೆ ಕುಕ್ಕರ್ ಬರೋದಾಯ್ತು. ಅವಳಿಗೆ ಎಟ್ಕುತ್ತೆ. ನಾನು ಅಡುಗೆ ಮಾಡಿದ್ರೆ ಸ್ವಲ್ಪ ಕಾಲು ಎತ್ಕೊಂಡಿರ್ಬೇಕು. ಸೊ ಈಗ ಏನು ಹಾಕೋತಿದ್ದೆ ಮೇಡಮ್? ಹಾಕ್ತೀನಿ. ಟೊಮೆಟೊ ಹಾಕ್ತಿದ್ದಾಳೆ. ಮಿಕ್ಸಿಗೆ 1 ಸ್ಪೂನ್ ಹಾಕಿದ್ದೀನಿ. ಸೊ ಈರುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ಟೊಮ್ಯಾಟೊ ಹಾಕ್ತಾ ಇದ್ದಾಳೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ವಿ. ಚೆನ್ನಾಗಿ ಹೊಡೆದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗ್ರೀನ್ ಕಲರ್ ಬಿರಿಯಾನಿ ಮಸಾಲ
ಟೊಮ್ಯಾಟೊ ಎಲ್ಲ ಬಾಡದ್ಮೇಲೆ ಬಿರಿಯಾನಿ. ಏನ್ ಚೆನ್ನಾಗಿ ಅಡುಗೆ ಮಾಡ್ತಾವಳು. ಎಲ್ಲ ಜೊತೆ ಎಲ್ಲ ನಿಂತ್ಕೊಬಿಟ್ಟು ನಂದು ಕುಕಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಳಾಗ್ತದೆ. ಮುಖಕ್ಕೆಲ್ಲ ಹಾರಿಸ್ಕೊಂಡು ಮಸಾಲ ಹಾಕ್ತಿದ್ದಾಳೆ. ಎಲ್ಲ ನಿಮ್ಗೋಸ್ಕರ. ಯಾರಿಗೋಸ್ಕರ? ನನಗೋಸ್ಕರನಾ? ಅಲ್ಲ, ಜನತೆಗೋಸ್ಕರ. ಇಮೋಷನಲ್ ಡ್ಯಾಮೇಜ್. ಸೊ ಇವಾಗ ಇದು ಮಸಾಲೆ ಸ್ವಲ್ಪ ಹೋಗ್ಬೇಕು. ಇವತ್ತು ನಾವು ಗ್ರೀನ್ ಬಿರಿಯಾನಿ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದೀನಿ. ಈಗ ಬಿರಿಯಾನಿ ಮಸಾಲ ಹಾಕ್ತಿರೋದು ಯಾವ ಕಲರ್ ಬರುತ್ತೆ ಗೊತ್ತಿಲ್ಲ. ಪಾಪ ಒಂದ್ ಪ್ಯಾಕೆಟ್ ಫುಲ್ ಬೇಡಲ್ಲ. ಬಿರಿಯಾನಿ ಮಸಾಲ ಹಾಕುತ್ತಾ ಇದೀವಿ. ಸಾಕು. ಇಲ್ಲ, ಅದು ಮಸಾಲ ಆಗುತ್ತೆ. ಜಾಸ್ತಿ ಬೇಡ ಅನ್ಸುತ್ತೆ. ಸಾಕು, ತಿರ್ಗ್ಸು. ಬರೀ ತಿರ್ಗ್ಸೋದೇ ಇದೆ ಅಲ್ಲ ನಮ್ಮ ವಿಡಿಯೋದಲ್ಲಿ. ಏನಾದ್ರು ಜೋಕ್ ಮಾಡು. ನಮ್ಮ ಲೈಫ್ ಜೋಕ್ ಹಾಕ್ಬಿಟ್ಟಿದೆ. ತಾನೇ ಜೋಕ್ ಕೂಡ ಆಕ್ಟ್ ಮಾಡ್ಬೋದು. ಏನ್ ಜೋಕ್ ಮಾಡ್ಬೋದು? ನಿಮ್ಗೆ ಯಾವ್ದಾದ್ರು ಜೋಕ್ ಹೇಳ್ಬೋದಲ್ಲ? ಸೊ ಚಿಕನ್ ಹಾಕಾದ್ಮೇಲೆ ಉಪ್ಪು ಹಾಕೊಂಡ್ವಿ. ಅದನ್ನ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೀರು ಹಾಕಿ 8 ಗ್ಲಾಸ್ ನೀರು ಹಾಕಿದೀವಿ. ನಾವು 4 ಗ್ಲಾಸ್ ಅಕ್ಕಿ ತಗೊಂಡಿದ್ದೀವಿ. ಅದಕ್ಕೆ ಸಾಕ. ಇವಾಗ ಲೆಮನ್ ಹಾಕ್ತಾ ಇದ್ದೀವಿ. ಆಮೇಲೆ ಅಕ್ಕಿ ಹಾಕಿ ಕೂಗ್ಸಿದ್ರೆ ಬಿರಿಯಾನಿ, ಪ್ರತೀಕ್ಷಾಸ್ ಬಿರಿಯಾನಿ ರೆಡಿ. ಇವಾಗ ಅದಕ್ಕೆ ರೈಸ್ ಹಾಕಬೇಕು. ಸೊ ಈಗ ಬಿರಿಯಾನಿ ರೆಡಿ ಇದೆ. ಬನ್ನಿ ಅಕ್ಕಂಗೆ ಕೊಡೋಣ, ಹೇಗಿದೆ ಅಂತ ಕೇಳೋಣ. ಬಿರಿಯಾನಿ ಟೇಸ್ಟ್ ಮಾಡೋಣ. ಪಾಯಸ ಪ್ರತೀಕ್ಷಾನ್ ಬಿರಿಯಾನಿ ರೆಡಿಯಾಗಿದೆ. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆಯಾ? ಲೈಟ್ ಮಸಾಲೆ ಇದೆಯಾ? ಓಕೆ, ಚೆನ್ನಾಗಿದೆ. ಮಸಾಲ ಲೈಟಾಗಿ ಟೇಸ್ಟ್ ಚೆನ್ನಾಗಿದೆ. ಇವಾಗ ನೀನು ತಿನ್ಸ್ಲಾ? ತಗೋ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ. ಏನಿದು ಇಷ್ಟೊಂದು ಪಾರ್ಸಲ್ಸ್ ನೋಡಿ ಗೈಸ್, ಎಷ್ಟೊಂದು ಪಾರ್ಸಲ್ ಇಸ್ಕೊತಿದ್ದಾಳೆ ಅಂದ್ರೆ. ಏನೆಲ್ಲ ಇದೆ ಗೊತ್ತಾ? ವಾಟ್ ಈಸ್ ದಿಸ್ ಪ್ರತೀಕ್ಷಾ? ಕೇಕ್. ಫಸ್ಟ್ ಒಳಗ್ ಬಾ. ಒಂದ್ರಲ್ಲಿ ಕೇಕ್ ಇದೆ, ಒಂದ್ರಲ್ಲಿ KFC ಇದೆ, ಪಿಜ್ಜಾ, ಚಿಪ್ಸ್. ವಾ